ನಮಸ್ಕಾರ ದೊಡ್ಡ ಮಂದಿಗೆ. WPL ಮ್ಯಾಚ್ನಲ್ಲಿ ಏನು RCBದವರು ಮುಂಬೈದವ್ರಿಗೆ ಏನು ಕಟ್ಟಿ ಹಾಕಿದ್ದಾರೆ. ಅವರು ಶ್ರುತಿ ಮಂದಾನ ಅವರು ಏನು ಆಡ್ಸಕತ್ತಾರ್ರಿ. ಬ್ಯಾಟಿಂಗ್ನಾಗೂ ಸಖತ್ತಾಗಿ ಆಡ್ತಾರೆ ಅವರು. ಈಗ ಫೀಲ್ಡಿಂಗ್ನ್ಯಾಗ ಬಾಲಿಂಗ್ನ್ಯಾಗ ಖತರ್ನಾಕ್ ಬಾಲಿಂಗನ್ನು ಹಾಕಾಕತ್ತಾರ ಅವರು. ಶ್ರುತಿ ಮಂದಾನ ಮತ್ತು ಶ್ರೇಯಾಂಕ ಪಾಟೀಲ್, ರೇಯಲ್ ಬೆತ್ತಲ್ ಯಾರು ಅದಾರಿ ಒಟ್ಟು ಹೊಸ ಪ್ಲೇಯರ್ ಅವು ಅಣಗಡೆ ಆಡಕತ್ತಾರ ರೀ. ಅವನವನು ಏನು ಫೀಲ್ಡಿಂಗ್, ಏನು ಕ್ಯಾಚ್, ಏನು ಬೌಂಡ್ರಿಗೆ ರನ್, ಫೋರ್ ಬೌಂಡ್ರಿ ಹೋಗು ಬಾಲ ಒಳಗೆ ದಬ್ಬಾಕತ್ತಾರ ರೀ. ಅವನವನು ಆ ರೀತಿ ಫೀಲ್ಡಿಂಗ್ ಅವ್ನು ಮಾಡಾಕತ್ತಾರ. ಆದ್ರೆ ಸಖತ್ತಾಗಿ ಫೀಲ್ಡಿಂಗ್, ಬಾಲಿಂಗ್, ಬ್ಯಾಟಿಂಗ್ನು ಕಮಾಲ್ ಮಾಡಂಗೆ ಅದ ರೀ. ಅವನವನು ರನ್ ಹತ್ರ ಕಟ್ಟಿ ಹಾಕಿಬಿಟ್ಟಾರ. ಬರೀ 6 ಓವರಿಗೆ 50 ರನ್ ಏನು ಹೊಡೆದಾರಿ. 6 ಓವರಿಗೆ 50. ಈ ಕಡೆ ರನ್ನ ಬಂದಿಲ್ಲ ರೀ ಅವ್ರು ಮುಂಬೈದು. 6 ಓವರಿಗೆ 50 ರನ್ ಹೊಡೆದಾರ. ಇನ್ನೊಂದು 4 ಓವರ್ದಾವ ಬರೀ 80 ರನ್ ಹೊಡೆದಾರಿ ಅವ್ರು. ಈಗ 13 ಓವರ್ಗೆ ಮುಗ್ಯಾಕೆ ಬಂದಾವ. ಈಗ ರನ್ನ ಹೊಡ್ಯಾಕತ್ತಿಲ್ಲ ಅವರು. ತಿರುಗಿ 4 ವಿಕೆಟ್ ಕಳ್ಕೊಂಡಾವ. ಹರ್ಮನ್ಪ್ರೀತ್ ಕೌರ್ ಕ್ಯಾಪ್ಟನ್ ಆಗಿ ಆಡಾಕತ್ತಿದ್ರು. ಬಡ ಬಂದು ಒಂದು 20 ರನ್ ಹೊಡೆದ್ರು ಅವರು. ಅವ್ರ ಕೈಲಿ ಆದಷ್ಟು 20 ರನ್ ಹೊಡೆದ್ರು ಅವರು. ಹೊಡೆದ ನಂತರ ಅವ್ರು ಎಷ್ಟು ಬರ್ತೋ ಅಷ್ಟು ರನ್ ಹೊಡೆದ್ರು. ಕ್ಯಾಚ್ ಔಟ್ ಆದರು. ಕೀಪರ್ ಕಟ್ ಆಗಿ ಔಟ್ ಆದ್ರು ಅವರು. ಏನು ತಲೆ ಹಾಪಾಗಿ ಹೋದ್ರು ಅವರು. ಇನ್ನು ಸಂಜನಾ ಅವರು ಬಂದಾರಿ ಮುಂಬೈದವರು. ಅವರು ಆಡ್ತಾರೇನು, ಅವರು ಕ್ಯಾಚ್ ಕೊಟ್ಕೆ ಹೋಗ್ತಾರೆ ಯಾರಿಗೂ ಗೊತ್ತು. ಈಗ 4 ವಿಕೆಟ್ ಹೋಗಿಂದ ಮುಂಬೈದವರು ಈಗ ನಿಂತು ಆಡ್ಬೇಕ್ರಿ. ಅವರು ಸ್ಕೋರ್ ಬರ್ಬೇಕಂದ್ರೆ ಇಲ್ಲಿಕ್ಕೆ ಹಂಗೆ ವಿಕೆಟ್ ತೆಗೆದು ಬಿಡ್ತಾರೆ. ಶ್ರೇಯಾಂಕ ಪಾಟೀಲ್, ಬೆತ್ತಿಲ್, ಇವರು ಹಲವಾರು ಇನ್ನೂ 1-2 ಪ್ಲೇಯರ್ ಯಾವ ಅದಾವ್ರಿ. ಅವನವನು ಹೊಸ ಪ್ಲೇಯರ್ದವು ಬಾಯಿ ಬರವಲ್ಲು. ಅಣಗಡೆ ಬಾಲಿಂಗ್ ಹಾಕಾಕತ್ತಾರ. ತಿರುಗಿ 4 ವಿಕೆಟ್ ತೊಗೊಂಡಾರಿ ಅವರು. 4 ವಿಕೆಟ್ ಏನು ಬಾಲಿಂಗ್ ಖತರ್ನಾಕ್ ಹಾಕ್ಯಾರ್ರಿ. ನಾನು ಈ ಮ್ಯಾಚ್ ಹತ್ರ ಫಸ್ಟ್ ಹೊಸ ಆದಾಯ 2026 ಹೊಸ ಆದಾಯ ಏನೈತಿ ಅವನವನು ಕಂಬ್ಯಾಕ್ ಮಾಡೇ ಬಿಟ್ಟಾರಿ RCBದವರು. ಏನು ಬಾಲಿಂಗ್ ರೀ. ಮುಂಬೈದವ್ರು ಗಡ ಅಂತ ನಡಗಾಕತ್ತು ಬಿಟ್ಟಾರಿ. ಸದ್ದ ಸ್ಕೋರ್ ಬರವಲ್ತು, ರನ್ ರೇಟು ಕಡಿಮೆ ಐತಿ. ಅದೇ ರೀತಿ ಹಿಂಗೆ ದೊಡ್ಡ ಇವ್ ರನ್ ಬರಲಿಗ್ಯಾವ ಇಲ್ಲಿ ಈ ಸದ್ದ. ಅದೇ ರೀತಿ RCBದವ್ರು ಏನು ಬಾಲಿಂಗ್ ಫೀಲ್ಡಿಂಗ್ ಮಾಡಕತ್ತಾರ. 4 ಹೋಗು ಸದ್ಯಕ್ಕೆ ಒಳಗೆ ಹಾಕ್ಲಕತ್ತಾರ ಅವ್ರು. 1 ರನ್ನು ಕೊಡಲಾಗ್ಯಾರ ಅವರು. ಆ ರೀತಿ ಫೀಲ್ಡಿಂಗ್ ಮಾಡಕತ್ತಾರ. ಶ್ರುತಿ ಮಂದಾನ ಯಾರಿಗೆ ಬಾಲಿಂಗ್ ಕೊಡ್ಬೇಕು ಯಾರಿಗೆಲ್ಲ ನೋಡಿ ಬಾಲಿಂಗ್ ಹಚ್ಚಾಕತ್ತಾರ ಅವರು. ಈ ಕಡೆ ಇಬ್ರು ಕ್ಯಾಪ್ಟನ್ ಚಲೋತ್ನಾಗ ಮಾಡೋರು ಅದಾರ. ಇವರು ಆಲ್ರೆಡಿ ಕಪ್ ಹೊಡೆದವರು ಅದಾರ. ಕ್ಯಾಪ್ಟನ್ ಚಲೋ ಮಾಡಿದವರು ಅದಾರ. ಎಲ್ಲ ಶಿಸ್ತು ಮಸ್ತ್ ಕ್ಯಾಪ್ಟನ್ ಕರೆಗೆ ಅಂತ ಏನಂತಾರಲ್ಲ ಹಂಗೈತಿ ಇವ್ರು ಇಬ್ಬರದು ಆಟ. ಇನ್ನು ಶ್ರುತಿ ಮಂದಾನ ಇನ್ನ ಇಲ್ರಿ. ಇನ್ನ 7 ಓವರ್ ಅದಾವ. ಅವು 7 ಓವರ್ನ್ಯಾಗ ಇನ್ನ ಎಷ್ಟು ರನ್ ಬರ್ತಾವ ನೋಡ್ಬೇಕಾಗ್ಯದ. ಈಗ 7 ಓವರ್ ಭಾಳ ಅಂದ್ರೆ ಒಂದು 130-140 ರನ್ ಹೊಡ್ಯಂಗೆ ಅದಾರ ಅವರು. ಇವ್ರು ಹೊಳ್ಳಿ ಹೊಡಿತಾರೆ. RCBದವ್ರು ಬಿಡಂಗಿಲ್ರಿ. ಇವರು ಇತ್ತು ಅಂದ್ರೆ ದಾಂಡಿ ಮುಟ್ಟ ಹೊಡಿತಾರೆ ಇವರು. ಆದ್ರೆ ಬಾಲಿಂಗ್ ಟಾಸ್ ಏನು ಗೆದ್ರಲ್ಲ ಗೊತ್ತಿಲ್ಲ ನನಗತ್ರ. ಅಲ್ಲೇ ಅನ್ಸೋ ಮಟ್ಟಿಗೆ RCB ಮ್ಯಾಚ್ ಗೆಲ್ತದ ಅಂತ ತಿಳಿದು ಬಿಟ್ಟೆ. ಟಾಸ್ ಏನು ಗೆದ್ರು ನೋಡಲ್ಲ RCBದವ್ರು ಹೊಡ್ಯಂಗೆ ಕಾಣ್ತಾರಪ್ಪ. ಕಾಪನು ಅವರು ಹೊಡ್ಯಂಗೆ ಅದ ರೀ. ಸರಿ ಟಾಸ್ನು ಗೆದ್ದಾರ. ಈ ಮ್ಯಾಚ್ನು ಗೆಲ್ಲಂಗೆ ಅದಾರ ಅವರು. ಆ ರೀತಿ ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಸದ್ದ ನಮ್ಮ RCB ಅವ್ರಿಗೆ. ಈ ಸಲ ಶ್ರುತಿ ಮಂದಾನ ಅವ್ರ ಬ್ಯಾಟಿಂಗ್ ಹತ್ರ ಅಣಗಡೆ ಐತ್ರಿ. ರಿಜಾ ಘೋಷನ್ ಅವ್ರ ಮ್ಯಾಗ ಭರವಸೆ ಭಾಳ ಐತೆ ನನಗೆ. ಶ್ರುತಿ ಮಂದಾನ, ರಿಜಾ ಘೋಷನ್ ಇವ್ರಿಬ್ಬರ ಮ್ಯಾಗ ಭರವಸೆ ಭಾಳ ಐತೆ. ಇಬ್ಬರು ಹೊಡಿತಾರೆ. ಇವ್ರಿಬ್ರು ದಂಡಿ ಮಟ್ಟ ಮ್ಯಾಚ್ ಮುಗ್ಸಂಗದಾರ ಇವರು. ಆ ರೀತಿ ಒಂದು ಮ್ಯಾಚನ್ನು ಆಡ್ತಾರ ಅವರು. ನೋಡೋನು. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಿ. ಸೈಯದ್ ವಾಸ್ 4845 ಚಾನಲ್ ಐತಿ. ಬಿಳ್ಳಿ ಗಿಂಡಿ ಕಡಲ ನಂಗೆ.